ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಫೇಶಿಯಲ್ ಬ್ಯೂಟಿ ಟಿಪ್ಸ್ ಹೇಳ್ಕೊಡೋಕ್ಕೆ ಅಂತ ಬಂದಿದ್ದೀನಿ. ಇವಾಗ ಮದುವೆಗಳು ಸೀಸನ್ ಇರೋದ್ರಿಂದ, ಫಂಕ್ಷನ್ ಸೀಸನ್ ಇರೋದ್ರಿಂದ ಎಲ್ಲ ಪಾರ್ಲರ್ಗೆ ಹೋಗ್ತೀವಿ ನಾವೆಲ್ಲ ಮೇಕಓವರ್ ಮಾಡಿಸ್ಕೊಳ್ಳೋಕ್ಕೆ. ಮತ್ತು ಫೇಶಿಯಲ್ ಮೇಕಓವರ್ ಮಾಡಿಸ್ಕೊಳ್ಳೋಕ್ಕೂ ಮುಂಚೆನೇ ಸ್ಟಾರ್ಟ್ ಆಗಿಬಿಡುತ್ತೆ. 1 ಮಂತ್ ಅಂತಾನೆ, 15 ಡೇಸ್ ಅಂತಾನೆ, ಯಾವ್ದಾದ್ರು ಮದುವೆ ಇದ್ದರೆ, ಫಂಕ್ಷನ್ ಇದ್ದರೆ 15 ಡೇಸ್ ಅಂತಾನೆ ಸ್ಟಾರ್ಟ್ ಆಗಿಬಿಡುತ್ತೆ. ಹೆಣ್ಮಕ್ಳದು ಸಾಮಾನ್ಯ ಈ ಫೇಶಿಯಲ್ ಮಾಡಿಸ್ಕೊಳ್ಳೋದು ಪಾರ್ಲರ್ಗೆ ಹೋಗ್ಬಿಟ್ಟು. ಅದನ್ನು ನಾನು ಪಾರ್ಲರ್ಗೆ ಹೋಗೋ ಬದಲು ಮನೆಯಲ್ಲೇ ಯಾವ ರೀತಿ ಬ್ರೈಡಲ್ ಫೇಶಿಯಲ್ ಯಾವ ರೀತಿ ಮಾಡ್ಕೊಳ್ಳೋದು, ಗೋಲ್ಡನ್ ಫೇಶಿಯಲ್ ಅಂತ ಕರಿತೀವಿ, ಇದನ್ನು ಮನೆಯಲ್ಲೇ ನಾವು ಯಾವ ರೀತಿ ಮಾಡ್ಕೊಳ್ಳೋದು ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ತುಂಬ ಸಿಂಪಲ್ಲು, ಒಂದು 4-5 ಐಟಮ್ಸ್ ಇಂದಾನೆ ಫೇಶಿಯಲ್ ಮಾಡಿಸ್ಕೊತೀವಲ್ಲ ನಾವು ಪಾರ್ಲರ್ಗೆ ಹೋಗ್ಬಿಟ್ಟು. ಅದಕ್ಕಿಂತ ಸೂಪರಾಗಿ ನಿಮ್ಮ ಮುಖ ಅಷ್ಟು ಬ್ಯೂಟಿಫುಲ್ ಆಗಿ, ಅಷ್ಟು ಪಳಪಳ ಅಂತ ಹೊಳೆಯುತ್ತೆ. ನಾವು ಫೇಶಿಯಲ್ ಮಾಡಿಸ್ಕೊಂಡು ಬಂದಾಗ ಕೆಮಿಕಲ್ ಹಾಕಿ ನಮ್ಮ ಮುಖ ತಕ್ಷಣದಲ್ಲಿ ಆವಾಗ ತಕ್ಷಣಕ್ಕೆ ರಿಸಲ್ಟ್ ಗೊತ್ತಾಗ್ಬೋದು ನಿಮಗೆ. ಆಚೆ ಬಿಸಿಲಲ್ಲಿ ಆಚೆ ಈಚೆ ಓಡಾಡಿದಾಗ ನಿಮ್ಮ ಮುಖ ಮತ್ತೆ ನಿಮಗೆ ಇನ್ನ ಮುಂಚೆ ಇರೋದಕ್ಕಿಂತನೂ ಇನ್ನ ಕಪ್ಪಾಗೋ ಚಾನ್ಸಸ್ ಇದೆ. ಅದೇ ಎಲ್ಲರಿಗೂ ಕಂಪ್ಲೇಂಟ್ಸ್ ಇರೋದು. ಪಾರ್ಲರಲ್ಲಿ ನಾವು ಫೇಶಿಯಲ್ ಮಾಡಿಸ್ಕೊಂಡಾಗ ಫಸ್ಟ್ ಡೇ ತಕ್ಷಣದಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ. ಯಾಕಂದ್ರೆ ಕೆಮಿಕಲ್ ಇರೋದ್ರಿಂದ ತಕ್ಷಣ ನಮ್ಮ ಮುಖ ಸ್ವಲ್ಪ ಬ್ರೈಟನ್ ಅಂತ ಕಾಣಿಸುತ್ತೆ. ಬಟ್ ನಾವು ಅದರಿಂದ ನಾವು ಆಚೆಗೆ ಬರೋವಾಗ್ಲೇ ಬಿಸಿಲು ಮುಖ ತೋರಿಸ್ಬೇಡಿ ಅಂತಾರೆ. 3 ಡೇಸು ಅವಾಗ ಓಡಾಡದೆ ಇರೋಕ್ಕೆ ಆಗೋದಿಲ್ಲ. ಯಾಕಂದ್ರೆ ಎಲ್ಲ ನಾವೇ ಓಡಾಡಿ ಎಲ್ಲ ನಾವೇ ಮಾಡ್ಕೊಳ್ಳೋದ್ರಿಂದ ಓಡಾಡಲೇಬೇಕಾಗತ್ತೆ. ಆಚೆ ಈಚೆ ಗಾಳಿಗೆ, ಧೂಳು, ಬಿಸಿಲುಗೆ ನಮ್ಮ ಮುಖ ಒಡ್ಲೇಬೇಕಾಗತ್ತೆ. ಆವಾಗ ನಿಮ್ಮ ಮುಖ ಇನ್ನು ಮುಂಚೆಗಿಂತನೂ ಇನ್ನೂ ಡಬಲ್ ಕಪ್ಪಾಗ್ಬಿಡತ್ತೆ. ಅದು ತುಂಬಾ ಪ್ರಾಬ್ಲಮ್ ಆಗುತ್ತೆ ಮದುವೆ ಹುಡುಗಿರುಗಳಿಗೆ. ಅದೆಲ್ಲ ಯಾವುದೇ ಪ್ರಾಬ್ಲಮ್ ಇಲ್ದಂತೆ, ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ದಂತೆ, ಯಾವುದೇ ಕೆಮಿಕಲ್ ಇಲ್ದಂತೆ ನೀವು ಮನೆಯಲ್ಲೇ ಯಾವ ರೀತಿ ಬ್ರೈಡಲ್ ಫೇಶಿಯಲ್ ಯಾವ ರೀತಿ ಮಾಡ್ಕೋಬೋದು ಅದನ್ನು ಗೋಲ್ಡನ್ ಫೇಶಿಯಲ್ ಅಂತ ಕರೆಯೋಕ್ಕೆ ಇಷ್ಟಪಡ್ತೀನಿ ನಾನು. ಇದನ್ನು ನಾನೇ ಓನಾಗಿ ಇದನ್ನು ಮಾಡ್ತಾ ಇರೋದು. ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. 100% ನಾನು ಶ್ಯೂರಾಗಿ ಹೇಳ್ತೀನಿ. ತುಂಬ ಬೇಗ 1 ಡೇ 2 ಡೇನಲ್ಲೇ ಹೊರಟೋಗ್ಬಿಡಲ್ಲ. ತುಂಬ ದಿನಗಳವರೆಗೆ ನಿಮ್ಮ ಮುಖ ಹಾಗೇನೇ ಇರುತ್ತೆ. ಇದನ್ನು ನೀವು ವಾರದಲ್ಲಿ 2 ಸಲ ಮಾಡ್ಕೊಳ್ಳಿ. ನಿಮ್ಮ ಫಂಕ್ಷನಲ್ಲಿ ನೀವೇ ಹೈಲೈಟ್ ಆಗಿ ಕಾಣ್ತೀರಾ. ಅಷ್ಟು ಗ್ಯಾರಂಟಿ ನಾನು ಕೊಡ್ತೀನಿ. ಬನ್ನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಸಿಂಪಲ್ ಆಗಿ ಒಂದು 4-5 ಇಂಗ್ರೀಡಿಯೆಂಟ್ಸ್ ತೊಗೊಂಡು ಮಾಡ್ತೀನಿ. ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನಾನು ಅಷ್ಟೊಂದು ಶ್ಯೂರಾಗಿ ಹೇಗೆ ಹೇಳ್ತೀನಿ ಅಂತಂದರೆ, ಇದೆಲ್ಲ ಯೂಸ್ ಮಾಡಿ ನಾವು ಕಂಡುಕೊಂಡಿರೋಂಥ ರಿಸಲ್ಟ್ನ ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ನಾನು ತುಂಬ 100% ಶ್ಯೂರ್ ಅಂತ ಹೇಳ್ತೀನಿ ಅಂತಂದರೆ ಬೆಸ್ಟ್ ರಿಸಲ್ಟ್ ಕೊಟ್ಟೆ ಕೊಡುತ್ತೆ. ಇದನ್ನು 100% ಟ್ರೈ ಮಾಡ್ಬೋದಾ ನೀವು. ನಾನು ಫಸ್ಟು ಇಲ್ಲಿ ಹಸಿ ಹಾಲು ತಗೋತಾ ಇದ್ದೀನಿ. ಒಂದು 4-5 ಸ್ಪೂನ್ ತೊಗೋಬೋದು ಇದನ್ನು ನೀವು. ಯಾಕಂದರೆ ಇಟ್ಕೊಂಡು ಇದನ್ನು ಯೂಸ್ ಮಾಡ್ಕೋಬೋದು. ಒಂದೇ ಸಲಿಗೆ ಯೂಸ್ ಅಲ್ಲ, ಇದು ಇಟ್ಕೊಂಡು ಯೂಸ್ ಮಾಡೋಂಥದ್ದು. ನಿಮ್ಗೆ ತೋರಿಸ್ತಾ ಇದ್ದೀನಿ, ಈಸಿಯಾಗಂಥದ್ದು. ಇದು ಮಸೂರ್ ದಾಲ್ ಪೌಡ್ರ್. ಇದು ಸ್ಕಿನ್ ಟೈಟನ್ ಮಾಡುತ್ತೆ, ಪೋರ್ಸ್ ಇರೋದನ್ನೆಲ್ಲ ಟೈಟನ್ ಮಾಡುತ್ತೆ. ಇದನ್ನು ನಾನು 1 ಸ್ಪೂನ್ ಹಾಕೋತಾ ಇದ್ದೀನಿ. ಮತ್ತು ಇದು ಕಡಲೆ ಹಿಟ್ಟು ಮನೆಯಲ್ಲೇ ಇರೋದ್ರಿಂದ ಇದೆಲ್ಲ ಮನೇಲಿರೋದೇ ಐಟಮ್ನ ನಾನು ಹಾಕಿ ಮಾಡ್ತಾ ಇದ್ದೀನಿ. ಇದನ್ನು ಒಂದು 1/2-3/4 ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದು ನೋಡಿ, ಟೊಮಾಟೊ ಇಟ್ಕೊಂಡಿದ್ದೀನಿ. ಇದು ವೈಟಮಿನ್ ಸಿ ರಿಚ್ ಇರೋದ್ರಿಂದ ನಮ್ಮ ಸ್ಕಿನ್ನು ತುಂಬ ಚೆನ್ನಾಗಿ ಸ್ಕಾರ್ಸ್ ಎಲ್ಲ ರಿಮೂವ್ ಆಗುತ್ತೆ. ಮತ್ತು ಡಾರ್ಕ್ ಸ್ಪಾಟ್ಸು ಇಲ್ಲ ನಿಮಗೆ ಪಿಗ್ಮೆಂಟೇಷನ್ನು ಏನಿದ್ರೂ ಇದನ್ನು ಕಂಟ್ರೋಲ್ ಮಾಡಿಬಿಡುತ್ತೆ. ಇದು ನಾನು 1 ಟೊಮೆಟೊ ರಸ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಇದ್ರ ಜೊತೆಗೆ 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕೋತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ನಿಮ್ಮ ಡ್ಯಾಮೇಜ್ ಸೆಲ್ಸ್ ಎಲ್ಲನೂ ರಿಪೇರ್ ಮಾಡುತ್ತೆ, ಸ್ಕಿನ್ ಬ್ರೈಟನ್ ಮಾಡುತ್ತೆ, ಮತ್ತು ಕಪ್ಪು ಕಲೆಗಳನ್ನೆಲ್ಲ ಹೋಗ್ಲಾಡಿಸುತ್ತೆ. ಕೋಕೋನಟ್ ಆಯಿಲ್ ತುಂಬ ಒಳ್ಳೆಯದು ಸ್ಕಿನ್ಗೆ. ಇದನ್ನು ಹಾಕೋತಾ ಇದ್ದೀನಿ. ಇದು ನೋಡಿ, ಕಸ್ತೂರಿ ಅರಿಶಿನ ಇದನ್ನು ಹಾಕೋತಾ ಇದ್ದೀನಿ. ಪಿಗ್ಮೆಂಟೇಷನ್ ರಿಮೂವ್ ಮಾಡುತ್ತೆ, ಬ್ಲ್ಯಾಕ್ ಸ್ಪಾಟ್ಸ್ ರಿಮೂವ್ ಮಾಡುತ್ತೆ. ನಮ್ಮ ಸ್ಕಿನ್ ಅನ್ಈವನ್ ಸ್ಕಿನ್ ಇದ್ದರೆ ಇದನ್ನು ಈವನ್ ಸ್ಕಿನ್ ಮಾಡುತ್ತೆ. ಅನ್ಈವನ್ ಸ್ಕಿನ್ ಟೋನ್ ಇರುತ್ತೆ ಸುಮಾರು ಜನಕ್ಕೆ, ಅದನ್ನೆಲ್ಲ ಮ್ಯಾನೇಜ್ ಮಾಡುತ್ತೆ. ಇದನ್ನು 1/4 ಸ್ಪೂನಷ್ಟು ಹಾಕೋತಾ ಇದ್ದೀನಿ ಅಷ್ಟೆ. ನೋಡಿ, ಇದನ್ನೆಲ್ಲ ಮಿಕ್ಸ್ ಮಾಡೋಣ. ಸ್ವಲ್ಪ ತೆಳು ಆಯಿತು ಅಂತ ಅನಿಸಿದ್ರೆ ನೀವು ಮತ್ತೆ ಸ್ವಲ್ಪ ಹಿಟ್ಟುಗಳು ಹಾಕೋಬೋದು. ತುಂಬ ನಿಮ್ಮ ಕೆಮಿಕಲ್ ಪೀಲ್ ಮಾಡಿಸ್ಕೋತಿರಲ್ಲ, ಸ್ಕಿನ್ ಪೀಲ್ ಮಾಡಿಸ್ಕೊಳ್ಳೋದು. ತುಂಬ ಜನ ಕಲೆಗಳಿದೆ ಅಂತ ಅಂದ್ಬಿಟ್ಟು, ಡಾರ್ಕ್ ಸ್ಪಾಟ್ಸ್ ಎಲ್ಲ ಇದೆ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಸ್ಕಿನ್ ಪೀಲ್ ಮಾಡಿಸ್ಕೋತಾರೆ ಕೆಮಿಕಲ್ ಹಾಕ್ಕೊಂಡು.
ಅದೆಲ್ಲ ಒನ್ ಆರ್ 2 ಡೇಸ್ ಇರ್ಬೋದು ಅಷ್ಟೇ. ಆಮೇಲೆ ತುಂಬ ನಿಮ್ಮ ಸ್ಕಿನ್ಗೆ ತುಂಬ ಡ್ಯಾಮೇಜ್ ಮಾಡುತ್ತೆ. ಬಟ್ ನೀವು ಮನೆಯಲ್ಲೇ ಈಸಿಯಾಗಿ ಇದೆಲ್ಲ ಮಾಡೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ. ಇದು 100% ಶ್ಯೂರ್ ಮಾಡ್ತೀನಿ ನಾನು ನಿಮಗೆ. ಇದು ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದಂತೆ ನಿಮ್ಮ ಸ್ಕಿನ್ನು ಇನ್ನೂ ಚೆನ್ನಾಗಿ ಒಳ್ಳೆ ಬ್ರೈಟನ್ ಅಪ್ ಮಾಡೋಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಇದು ಚೆನ್ನಾಗಿ ಲಮ್ಸ್ ಇಲ್ದಂತೆ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಗೋಲ್ಡನ್ ಕಲರ್ ಕಾಣ್ತಾ ಇದೆ ತಾನೇ ನಿಮಗೆ? ಇದನ್ನೇ ನಾನು ಗೋಲ್ಡನ್ ಫೇಶಿಯಲ್ ಅಂತ ಇಟ್ಟಿದ್ದೀನಿ. ಬ್ರೈಡಲ್ ಫೇಶಿಯಲ್ ಇದು. ಆ್ಯಕ್ಚುಲಿ ನೀವು ನವವಧುವಂತೆ ಕಾಣೋ ರೀತಿಯಾಗಿ ಮಾಡೋಂಥ ಫೇಶಿಯಲ್ ಇದು ಮಾಸ್ಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದನ್ನು ಕಡಲೆ ಹಿಟ್ಟು ಮಸೂರ್ ದಾಲ್ ಹಾಕಿರೋದ್ರಿಂದ ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ. ಚೆನ್ನಾಗಿ ನೀವು ಈ ರೀತಿ ಬೀಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಾಡಿಕೊಂಡು ನೋಡಿ, ಈ ಐಸ್ ಕ್ಯೂಬ್ಸ್ ಇದು ಅದಕ್ಕೆ ಹಾಕ್ಕೊಳ್ಳೋಣ. ಜಾಸ್ತಿ ಮಾಡಿಟ್ಕೊಂಡು ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ ಇದು. ಇದನ್ನು ಇದರಲ್ಲಿ ಇಟ್ಕೊಂಡ್ಬಿಡೋಣ. ಇದನ್ನು ನೆಕ್ಸ್ಟ್ ಡೇ ತೋರಿಸ್ತೀನಿ. ಇವಾಗ ಉಳಿದಿದೆಯಲ್ಲ ಇದಕ್ಕೆ ಇವಾಗ ತಕ್ಷಣ ಮಾಸ್ಕ್ ಹಾಕೊಂಡು ತೋರಿಸ್ತೀನಿ ನಿಮಗೆ ಯಾವ ರೀತಿ ಆಗಿರುತ್ತೆ ಅಂತ. ನೀವು ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಐಸ್ ಕ್ಯೂಬ್ ಬಾಕ್ಸ್ಗೆ ಹಾಕ್ಕೊಂಡು ನೀವು ಯೂಸ್ ಮಾಡ್ಬೋದು. ಮುಖಕ್ಕೆ ಹಚ್ಚಬೇಕು ಅಂದರೆ ಇನ್ನೂ ಸ್ವಲ್ಪ ಗಟ್ಟಿ ಮಾಡ್ಕೋಬೇಕಾಗತ್ತೆ ಮುಖಕ್ಕೆ ಹಾಕೋ. ಈ ರೀತಿ ಪ್ಯಾಕ್ ಮಾಡ್ಕೋಬೇಕಾದ್ರೆ ಮುಖಕ್ಕೆ ಹಾಕೋಬೇಕಾದ್ರೆ ತಕ್ಷಣ ಕ್ಯೂಬ್ಸ್ ರೀತಿ ಮಾಡಿಟ್ಕೊಂಡ್ಬಿಟ್ಟು ಬೇಕಾದಾಗ ಒಂದೊಂದು ಕ್ಯೂಬ್ ತೊಗೊಂಡು ನೀವು ರಬ್ ಮಾಡ್ಕೋಬೋದು. ವಾರದಲ್ಲಿ 2 ಸಲ ಮಾಡ್ಕೊಳ್ಳಿ, ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇದಾದ ತಕ್ಷಣ ಇವಾಗ ಹಚ್ಕೋಬೇಕು, ಮಾಸ್ಕ್ ಹಾಕೋಬೇಕು ಅಂದರೆ ಈ ಕನ್ಸಿಸ್ಟೆನ್ಸಿ ಮಾಡ್ಕೋಬೇಕು. ಸ್ವಲ್ಪ ಈ ಮಸೂರ್ ದಾಲು ಮತ್ತು ಕಡಲೆ ಹಿಟ್ಟನ್ನು ಸ್ವಲ್ಪ ಹಾಕೊಂಡ್ರೆ ಈ ಥರ ಗಟ್ಟಿ ಆಗುತ್ತೆ. ಈ ಕನ್ಸಿಸ್ಟೆನ್ಸಿ ಇರಬೇಕು. ಮುಖಕ್ಕೆ ಹಾಕೊಂಡು ತೋರಿಸ್ತೀನಿ ಬೆಸ್ಟ್ ರಿಸಲ್ಟ್ ಯಾವ ರೀತಿ ಕೊಡುತ್ತೆ ಅಂತ ಅಂದ್ಬಿಟ್ಟು. ಯಾವುದೇ ಪಿಗ್ಮೆಂಟೇಷನ್ನು, ಡಾರ್ಕ್ ಸ್ಪಾಟ್ಸು, ಅನ್ಈವನ್ ಸ್ಕಿನ್ ಟೋನು ಎಲ್ಲನೂ ನಿಮಗೆ ಕಂಟ್ರೋಲ್ ಮಾಡುತ್ತೆ. ತುಂಬ ಆಗುತ್ತೆ ನಿಮಗೆ. ಮತ್ತು ಓಪನ್ ಪೋರ್ಸ್ ಎಲ್ಲ ಇದ್ದರೆ ಅದೆಲ್ಲ ಕಂಟ್ರೋಲ್ ಆಗುತ್ತೆ. ಅಷ್ಟು ಒಳ್ಳೆ ಬೆಸ್ಟ್ ರೆಮಿಡಿ ತೋರಿಸಿದ್ದೀನಿ ನಿಮಗೆ. ಇದನ್ನು ಟ್ರೈ ಮಾಡಿ. ಪ್ಯಾಕ್ ಹಾಕೋತಾ ಇದ್ದೀನಿ ಈಗ ಮುಖಕ್ಕೆ. ಏನೇ ಹಚ್ಕೊಂಡ್ರು ನಾವು ಅಪ್ವರ್ಡ್ ಮೋಷನಲ್ಲೇ ಹಚ್ಚಬೇಕು ಯಾವಾಗಲೂ ಸ್ಕಿನ್ಗೆ. ಹಚ್ಬಿಟ್ಟು ಒಂದು 10 ಮಿನಿಟ್ಸ್ ಬಿಟ್ಟರೆ ಅದೇ ಡ್ರೈ ಆಗುತ್ತೆ. ಆಮೇಲೆ ಹೋಗಿ ಸ್ವಲ್ಪ ಒದ್ದೆ ಮಾಡಿಕೊಂಡು ಆಮೇಲೆ ಮುಖಗಳನ್ನ ಸ್ವಲ್ಪ ರಬ್ ಮಾಡಿಬಿಟ್ಟು ಸಾಫ್ಟಾಗಿ ಮುಖ ತೊಳ್ಕೊಂಡು ಬರಬೇಕು. ಇದು ಹಚ್ಕೊಂಡಾಗ ಮಾತಾಡಬಾರ್ದು, ಲೈನ್ಸ್ಗಳು ಬಂದ್ಬಿಡುತ್ತೆ ಮುಖದಲ್ಲಿ, ಹಾಗಾಗಿ ಮಾತಾಡಬಾರ್ದು. ನೋಡಿ, ಇದನ್ನೇ ಗೋಲ್ಡನ್ ಫೇಶಿಯಲ್ ಅಂತ ಅನ್ನೋದು. ಗೋಲ್ಡನ್ ಪ್ಯಾಕ್ ಎಷ್ಟು ಚೆನ್ನಾಗಿದೆ ಗೊತ್ತಾ? ಒಳ್ಳೆ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿದ್ದೀನಿ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಹೊಸ ವ್ಯೂವರ್ಸು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಒಳ್ಳೊಳ್ಳೆ ವೀಡಿಯೋಸ್ಗಳು, ಒಳ್ಳೊಳ್ಳೆ ಟಿಪ್ಸ್ಗಳಿರೋಂಥ ಬ್ಯೂಟಿ ಟಿಪ್ಸ್ಗಳೇ ಆಗಲಿ, ಹೆಲ್ದಿ ಟಿಪ್ಸ್ಗಳೇ ಆಗಲಿ ನಿಮಗೆ ನಾನು ಶೇರ್ ಮಾಡ್ತಾ ಇರ್ತೀನಿ ನನ್ನ ವಿಡಿಯೋನಲ್ಲಿ. ನೋಡಿ, ಹಚ್ಚಾಯಿತು. ಇವಾಗ ಡ್ರೈ ಆಗಿದೆ. ಹೋಗಿ ಒದ್ದೆ ಮಾಡ್ಕೊಂಡು ಬಂದು ಈಗ ಸ್ವಲ್ಪ ಮೆಲ್ಲಗೆ ಸಾಫ್ಟಾಗಿ ತೆಗಿತಾ ಇದ್ದೀನಿ ಪ್ಯಾಕೆಲ್ಲನೂ. ಒದ್ದೆ ಮಾಡಿಬಿಟ್ಟು ತೆಗಿಬೇಕು. ಹಾಗೆ ನೀವು ರಫ್ ಆಗಿ ಎಲ್ಲ ಸ್ಕಿನ್ನೆಲ್ಲ ಇದು ಮಾಡಬಾರ್ದು, ಲೈನ್ಸ್ಗಳು ಬಂದ್ಬಿಡುತ್ತೆ. ಸಾಫ್ಟಾಗಿ ಒದ್ದೆ ಮಾಡಿಬಿಟ್ಟು ಆಮೇಲೆ ಸಾಫ್ಟಾಗಿ ಈಗ ಮಾಡಿ ತೆಗಿಬೇಕು. ಒದ್ದೆ ಮಾಡೇ ತೆಗಿಬೇಕು, ಹಾಗೆ ತೆಗಿಬಾರ್ದು. ನೋಡಿ, ಹೀಗೆಲ್ಲ ತೆಗೆದಿದ್ದೀನಿ. ಈಗ ಹೋಗಿ ವಾಶ್ ಮಾಡ್ಕೊಂಬರ್ತೀನಿ. ನೋಡಿ, ವಾಶ್ ಮಾಡ್ಕೊಂಡು ಬಂದೆ. ನಿಮಗೆ ಗೊತ್ತಾಗುತ್ತೆ ಅನಿಸುತ್ತೆ. ನನ್ನ ಸ್ಕಿನ್ ಇನ್ನೂ ಬ್ರೈಟನ್ ಆಗಿದೆ. ನಾನೇ ಮಾಡಿರೋ ಟೋನರ್ ಇದು, 2 in 1 ಟೋನರು. ಇದನ್ನು ನಾಳೆ ವಿಡಿಯೋನಲ್ಲಿ ತೋರಿಸ್ತೀನಿ ನಿಮಗೆ.
ಮಿಸ್ ಮಾಡದಂತೆ ನೋಡಿ. ನನಗೆ ನಿಮಗೆಲ್ಲ ಒಳ್ಳೊಳ್ಳೆ ಟಿಪ್ಸ್ಗಳು ಸಿಗುತ್ತೆ ನನ್ನ ವಿಡಿಯೋ ಫಾಲೋ ಮಾಡೋದ್ರಿಂದ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಹೊಸ ವ್ಯೂವರ್ಸ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೋಡಿ, ನಿಮಗೆ ಗೊತ್ತಾಗ್ತಾ ಇದೆ ನನ್ನ ಸ್ಕಿನ್ ಹೇಗೆ ಪಳಪಳ ಅಂತ ಹೊಳಿತಾ ಇದೆ ಅಂತ ಅಂದ್ಬಿಟ್ಟು. ಏನು ಮೇಕಪ್ ಇಲ್ಲ, ವಿತೌಟ್ ಮೇಕಪ್ಪು ಮುಖ ತೊಳ್ಕೊಂಡು ಬಂದು ಜಸ್ಟ್ ಟೋನರ್ ಹಾಕೊಂಡಿದ್ದೀನಿ. ಇದು ಬೆಳಿಗ್ಗೆಗೆ ನಾನು ಐಸ್ ಕ್ಯೂಬ್ ಟ್ರೈನಲ್ಲಿ ಹಾಕಿದ್ನಲ್ಲ ಲಿಕ್ವಿಡ್ಡು, ಅದು ನೋಡಿ ಎಷ್ಟು ಚೆನ್ನಾಗಿ ಕ್ಯೂಬ್ ಆಗಿದೆ. ಐಸ್ ಕ್ಯೂಬ್ ಥರ ಅಷ್ಟು ಚೆನ್ನಾಗಾಗಿದೆ ಅಂತ. ಗೋಲ್ಡನ್ ಕ್ಯೂಬ್ ಅಂತಲೇ ಹೇಳ್ತೀನಿ ಇದನ್ನು. ಅಷ್ಟು ಒಳ್ಳೆ ಇಂಗ್ರೀಡಿಯೆಂಟ್ಸ್ ಇದೆ ಇದರೊಳಗಡೆ. ಜಾದು ಮಾಡಿಬಿಡುತ್ತೆ ಇದು ನಿಮ್ಮ ಮುಖಕ್ಕೆ. ನೋಡಿ, ನಾನು ಇದು ತೊಗೊಂಡು ಇವಾಗ ಹಚ್ಚುತ್ತಾ ಇದ್ದೀನಿ ಮುಖಕ್ಕೆ. ನೀವು ಈ ಥರ ಮಾಡಿಟ್ಕೊಂಡು ಪದೇ ಪದೇ ಮಾಡಬೇಕು ಅಂತ ಏನಿಲ್ಲ. ಮಾಡಿಟ್ಕೊಂಬಿಟ್ಟು ಟ್ರೈನಲ್ಲಿ, ಐಸ್ ಕ್ಯೂಬ್ ಟ್ರೈನಲ್ಲಿ ನೀವು ಇದನ್ನು ನಿಮಗೆ ಬೇಕಾದಾಗ, ಫ್ರೀ ಆದಾಗ, ವಾರಕ್ಕೆ 2 ಸಲನೋ 3 ಸಲನೋ ಇಲ್ಲ ಪ್ರತಿದಿನನೋ ಯಾವ ರೀತಿ ನಿಮ್ಗಾಗುತ್ತೆ ಆ ಥರ ಹಚ್ಕೋಬೋದು. ನೋಡಿ, ನಾನು ಹಿಂಗೆ ರಬ್ ಮಾಡ್ತಾ ಹಚ್ಚುತ್ತಾ ಇದ್ದೀನಿ. ಸಾಫ್ಟಾಗಿದೆ ನೋಡಿ. ಹಿಂಗೆ ಹಚ್ಚುತ್ತಾ ಇದ್ದಂಗೆ ಹೆಂಗೆ ಅದಾಗದೆ ಬಿಟ್ಕೋತಾ ಇದೆ, ಅಷ್ಟು ಸಾಫ್ಟಾಗಿದೆ. ಈ ರೀತಿ ಮಾಡಿಟ್ಕೊಳ್ಳಿ ನೀವು. ತುಂಬ ಯೂಸ್ಫುಲ್ ಆಗುತ್ತೆ ಇದು. ನಿಮ್ಮ ಮುಖ ಕೇಳ್ತಾರೆ ನಿಮಗೇನೆ, ಏನು ಇತ್ತೀಚೆಗೆ ನಿಮ್ಮ ಮುಖ ಇಷ್ಟೊಂದು ಬ್ರೈಟನ್ ಅಪ್ ಆಗ್ತಾ ಇದೆಯಲ್ಲ, ಏನು ಸಮಾಚಾರ ಅಂತ ನಿಮ್ಮ ಫ್ರೆಂಡ್ಸ್ಗೆಲ್ಲ ಕೇಳ್ತಾರೆ. ಅಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ, ಬೆಸ್ಟ್ ರಿಸಲ್ಟು. ಇದನ್ನು ಫಾಲೋ ಮಾಡಿ. ಇದನ್ನು ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಇದೇ ವಿಡಿಯೋನಲ್ಲಿ ಬಂದು ಕಮೆಂಟ್ ಮಾಡಿ ತಿಳಿಸಿ, ಟ್ರೈ ಮಾಡಿದ್ವಿ ಈ ಥರ ಆಯಿತು ಅಂತ ಅಂದ್ಬಿಟ್ಟು. ಅಷ್ಟು ಒಳ್ಳೆ ನಿಮಗೆ ವಿಡಿಯೋ ತೋರಿಸಿದ್ದೀನಿ ಇವತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ಸ್ ಆ್ಯಂಡ್ ಶೇರ್, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತು ನನ್ನ ಹೊಸ ವ್ಯೂವರ್ಸು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಒಂದು ಲೈಕ್ ನನಗೆ ತುಂಬ ಮೋಟಿವೇಶನ್ ಕೊಡುತ್ತೆ. ಇನ್ನೂ ಒಳ್ಳೊಳ್ಳೆ ಟಿಪ್ಸ್ಗಳು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋಕ್ಕೆ. ನೋಡಿ, ಈ ಥರ ಸುಮ್ಮನೆ ಸರ್ಕ್ಯುಲರ್ ಮೋಷನಲ್ಲಿ ಸುಮ್ಮನೆ ಹೀಗೆ ನಾನು ಮಸಾಜ್ ರೀತಿ ಮಾಡ್ತಾ ಇದ್ದೀನಿ. ಸಾಫ್ಟಾಗಿ ಮಾಡಬೇಕು, ತುಂಬ ರಫಾಗಿ ಹ್ಯಾಂಡ್ಲ್ ಮಾಡಬಾರ್ದು. ನಮ್ಮ ಫೇಸ್ ಸ್ಕಿನ್ನು ತುಂಬ ಡೆಲಿಕೇಟ್ ಆಗಿರುತ್ತೆ. ನೋಡಿ, 10 ಮಿನಿಟ್ಸ್ ಬಿಟ್ಟ ಮೇಲೆ ಇವಾಗ ಡ್ರೈ ಆಗಿದೆ. ಮಾತಾಡಬಾರ್ದು ಇದು ಹಚ್ಕೊಂಡ್ಮೇಲೆ. ನೋಡಿ ಎಷ್ಟು ಟೈಟನ್ ಆಗ್ತಾ ಇದೆ ನಮ್ಮ ಸ್ಕಿನ್ನು ಅಂತ ಅಂದ್ಬಿಟ್ಟು ಇವಾಗ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮ ಮುಖನ ಒರೆಸುವಾಗ ರಬ್ ಮಾಡಬಾರ್ದು ಜೋರಾಗಿ, ಸಾಫ್ಟಾಗಿ ಈ ಥರ ಟ್ಯಾಪ್ ಮಾಡ್ಕೋಬೇಕಷ್ಟೇ. ನೋಡಿ, ನಿಮಗೆ ಗೊತ್ತಾಗ್ತಾ ಇದೆ ರಿಸಲ್ಟು. ನಾನೇನು ಹೇಳೋದೇ ಬೇಕಾಗಿಲ್ಲ. ಈ ಬೆಸ್ಟ್ ರಿಸಲ್ಟ್ ನಿಮಗೆ ಗೊತ್ತಾಗ್ತಾ ಇದೆ ನನ್ನ ಸ್ಕಿನ್ ಟೋನ್ ಯಾವ ರೀತಿ ಆಗಿದೆ ಅಂತ ಅಂದ್ಬಿಟ್ಟು. ಅಷ್ಟು ಹೊಳಿತಾ ಇದೆ ನನ್ನ ಸ್ಕಿನ್ನು. ಇದು ಹಾಗೆ ಮೇಂಟೈನ್ ಆಗುತ್ತೆ ನಿಮಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.